1984ರ ಸಿಖ್ ಹತ್ಯಾಕಾಂಡದ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷವು ಸಿಖ್ಖರನ್ನು ಕೊಲ್ಲುತ್ತಿದ್ದಾಗ ಆರ್ಎಸ್ಎಸ್ ಸ್ವಯಂ ಸೇವಕರು ಅವರ ಗುರಾಣಿಯಾಗಿ ನಿಂತರು. ಹರಿಯಾಣದ ಸಿರ್ಸಾದಲ್ಲಿ ವಾಸಿಸುವ ಸರ್ದಾರ್ ಹರೀಂದರ್ ಸಿಂಗ್ ಮನೋಜ 1984ರ ಅಕ್ಟೋಬರ್ 31ರ ಆ ಕರಾಳ ಸಮಯವನ್ನು ನೆನಪಿಸಿಕೊಂಡರೆ ಈಗಲೂ ನಡುಗುತ್ತಾರೆ. ಅಂದಿನ ಅನುಭವಗಳ ಕುರಿತು ಅವರು ಹೀಗೆ ಹೇಳುತ್ತಾರೆ. ಆ ದಿನಗಳಲ್ಲಿ ನನಗೆ ಸುಮಾರು 22ರಿಂದ 23 ವರ್ಷ ವಯಸ್ಸಾಗಿತ್ತು. ದೆಹಲಿಯಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆಯಾದಾಗ ಅದರ ಪರಿಣಾಮ ಹರಿಯಾಣವನ್ನೂ ತಲುಪಿತು. ಕಾಂಗ್ರೆಸ್ ನಾಯಕರೊಂದಿಗೆ ಬಂದ ಗುಂಪೊಂದು ಸಿಖ್ ಮನೆಗಳು ಮತ್ತು ಅಂಗಡಿಗಳನ್ನು ಲೂಟಿ ಮಾಡುತ್ತಿತ್ತು. ಪರಿಸ್ಥಿತಿ ತುಂಬಾ ಭೀಕರವಾಗಿತ್ತು. ಯಾರ ಜೀವವನ್ನು ಉಳಿಸುವುದು ಕಷ್ಟಕರವಾಗಿತ್ತು. ಆ ಸಮಯದಲ್ಲಿ ಪೊಲೀಸರು ಸಹ ಕಾಂಗ್ರೆಸ್ ಗಲಭೆಕೋರರ ಜೊತೆಗಿದ್ದರು. ಇಡೀ ನಗರದಲ್ಲಿ ಕರ್ಫ್ಯೂ ವಿಧಿಸಲಾಗಿತ್ತು. ಇಂದಿರಾ ಗಾಂಧಿಯವರ ಗೂಂಡಾಗಳ ಗುಂಪಿನಲ್ಲಿ ನನ್ನ ತಂದೆ ಸಿಕ್ಕಿಬಿದ್ದರು. ಅವರನ್ನು ಹೊಡೆದು ಸಾಯಿಸಲಾಯಿತು. ಆ ಸಮಯದಲ್ಲಿ ಯಾರೂ ನಮ್ಮನ್ನು ಉಳಿಸಲು ಸಾಧ್ಯವಾಗುವುದಿಲ್ಲ ಎಂದು ತೋರುತ್ತಿತ್ತು. ಆದರೆ ಅದೇ ಬೀದಿಯಲ್ಲಿ ವಾಸಿಸುತ್ತಿದ್ದ ಮತ್ತು ಆರ್ಎಸ್ಎಸ್ ಕಾರ್ಯಕರ್ತರಾಗಿದ್ದ ಕಣ್ಣಿನ ವೈದ್ಯ ಡಾಕ್ಟರ್ ಸುರೀಂದರ್ ಕುಮಾರ್ ಮಲ್ಹೋತ್ರಾ ಮುಂದೆ ಬಂದರು. ಅವರು ಬೀದಿಯ ಜನರನ್ನು ಒಟ್ಟುಗೂಡಿಸಿ ನಮ್ಮ ಬೀದಿಯಲ್ಲಿರುವ ನಮ್ಮ ಸಿಖ್ ಸಹೋದರರನ್ನು ನಾವು ರಕ್ಷಿಸಬೇಕು ಎಂದು ಹೇಳಿದರು. ಡಾಕ್ಟರ್ ಮಲ್ಹೋತ್ರಾ ಮತ್ತು ಇತರ ಆರ್ಎಸ್ಎಸ್ ಸ್ವಯಂ ಸೇವಕರು ಹರೀಂದರ್ ಸಿಂಗ್ ಅವರ ಕುಟುಂಬಕ್ಕೆ ಹಲವಾರು ದಿನಗಳವರೆಗೆ ಆಹಾರ, ಔಷಧ ಮತ್ತು ಭದ್ರತೆಯನ್ನು ಒದಗಿಸಿ ಸಹಾಯ ಮಾಡಿದರು. ಆ ದಿನಗಳಲ್ಲಿ ಆರ್ಎಸ್ಎಸ್ ಸ್ವಯಂ ಸೇವಕರು ನಮಗೆ ಮಾಡಿದ ಆರೈಕೆಯನ್ನು ನಾನು ಎಂದಿಗೂ ಮರೆತಿಲ್ಲ ಎಂದು ಹರೀಂದರ್ ಸಿಂಗ್ ಹೇಳುತ್ತಾರೆ.